ಎಲ್ರಿಗೂ ನಮಸ್ತೆ. ಈಗ ನಾನು ಹೇಳೋ ಘಟನೆ ತುಂಬ ಜನ ಡ್ರೈವರ್ ಲೈಫಲ್ಲಿ ಆಗಿರುತ್ತೆ. ನನ್ನ ಲೈಫಲ್ಲಿ ಸುಮಾರು 15-16 ಗೊತ್ತಿಲ್ಲ. ರಾಜಾಜಿನಗರ 5ನೇ ಬ್ಲಾಕ್ ಹತ್ರ ನೆನಪಿಟ್ಕೊಳ್ಳಿ. ಬೆಳಿಗ್ಗೆ ಸುಮಾರು ಒಂದು 9:15 ಒಂದು ಅಜ್ಜಿ ಕೈ ಹಾಕ್ತಾ ಇರುತ್ತೆ, ಅಡ್ಡಾಗ್ತಾ ಇರುತ್ತೆ ಕೈ ಆಟೋಗಳಿಗೆ. ನೀವೇ ನಾಳೆ ಹೋದರೆ ಹುಷಾರಾಗಿ ಹತ್ತಿಸ್ಕೊಳ್ಳಿ ಆ ಅಜ್ಜಿ ಹತ್ತಿತ್ತು. ಯಾವ ಕಡೆ ಅಜ್ಜಿ? ಇಲ್ಲ 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 ಮಗ, 1 ಕಿಲೋಮೀಟ್ರ್ ಅಷ್ಟೇ. ಸರಿ, ಇಲ್ಲೇ ಆಯಿತು. ಹೆಸರು ಹೇಳಿ ಅಜ್ಜಿ. ಬಶೀಂ ಸರ್ಕಲ್ಲ, ESI ನವರಂಗ ಹೇಳಿ. ಇಲ್ಲ ನಾನು ತೋರಿಸ್ತೀನಿ ಇಲ್ಲೇ ಅಂತ ಹತ್ತಿಸ್ಕೊಂಡು ಶುರು ಮಾಡ್ತಾಯಿದ್ವಿ. ಹೋಯ್ತಾ ರಾಮ ಮಂದಿರ ಡೌನ್ ಇಳಿತು. ಅಮ್ಮ ಈ ಕಡೆ ಹೋಗ ಆ ಕಡೆ ಹೋಗ ಅಂತ. ಅಜ್ಜಿ ಯಾವ ಕಡೆ ಹೋಗಿ ಕರೆಕ್ಟಾಗಿ ಹೇಳಿ. ಇಲ್ಲ ಸ್ವಲ್ಪ ದೂರ ಅಷ್ಟೇ ಮಗ, ಸ್ವಲ್ಪ ದೂರ ಅಲ್ಲೇ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ನಂದಿನಿ ಬೂತ್ ಬಂತು. ನನ್ನ ಕಣ್ಣು ಮುಂದೆ ಇಳಿದು ಒಂದು ಹಾಲು ಒಂದು ಮೊಸರು ತೊಗೊಳುತ್ತೆ ಅಜ್ಜಿ. ತೊಗೊಂಡು ಕುತ್ಕೊಂತು. ಸರಿ ಆಯ್ತು ನಡಿ ಮಗವನ. ಅಜ್ಜಿ ಎಲ್ಲೋಗ್ಬೇಕಂತೇಳಿ, ಯಾಕಂದರೆ ರೂಟ್ ಗೊತ್ತಿರುತ್ತಲ್ಲ, ನಾವು ಶಾರ್ಟ್ ರೂಟಿಗೆ ಕರ್ಕೊಂಡು ಹೋಗ್ತೀವಿ. ಮಗ ಇಲ್ಲ ಮಗ ನಾನು ಹೇಳ್ತೀನಿ, ನನಗೆ ಗೊತ್ತಾಗಿಲ್ಲ ಅಂತೇಳಿ ಪ್ರಕಾಶ್ ನಗರ ಡೌನ್ ಹೋಗಿ ಅಯ್ಯಪ್ಪ ದೇವಸ್ಥಾನ ದಾಟ್ಬಿಟ್ಟು ಒಳಗೆ ಸಂಧಿ ಬಂದಿಲ್ಲ ನುಗ್ಸ್ಬಿಟ್ಟು ಲಾಸ್ಟಿಗೆ ಕರ್ಕೊಂಡು ನಿಲ್ಲಿಸಿದ್ದು ಒಂದು ಅಜ್ಜಿ ಒಂದು ಕಡೆ. ನಾರ್ಮಲ್ ಆಗಿದೆ, ಅದು ಸ್ವಲ್ಪ ಕೋಪ ಇತ್ತು, ಇಷ್ಟೇ ದೂರ ಅಂದ್ಬಿಟ್ಟು. ಸರಿ ಆಯಿತು ಅಂತ ಅಜ್ಜಿ ಇದ್ಬಿಟ್ಟು ಹೋಯ್ತಾಯ್ತೆ. ಅಜ್ಜಿ ದುಡ್ಡು? ಮಗ ದುಡ್ಡಿಲ್ಲ ಕಣ್ಮಗ, ನನ್ನ ಹತ್ರ ದುಡ್ಡಿಲ್ಲ. ನನ್ನ ಕಣ್ಣು ಮುಂದೆ ಹಾಲು ಮೊಸರು ತೊಗೊಂಡಲ್ಲ ಅಜ್ಜಿ, ಅಷ್ಟೇ ಕಣೋ ಇದ್ದಿದ್ದು ನನ್ನ ಹತ್ರ ಕಾಸು. ಅದಕ್ಕೆ ಹಾಲು ಮೊಸರು ತೊಗೊಂಡೆ. ಮನೇಲಿ ಯಾರಿಲ್ಲ ಕಣೋ, ಒಬ್ಬಳೇ ಇರೋದು, ನನ್ನ ಹತ್ರ ದುಡ್ಡಿಲ್ಲ ಕಣೋ ಹಿಂಗಂತ ಐತೆ. ಅಲ್ಲ ಅಜ್ಜಿ, ದುಡ್ಡಿಲ್ಲ ಅಂತ ನೀನು ಹತ್ತೋಕ್ಕಿಂತ ಮುಂಚೆ ಅಂತ ದುಡ್ಡಿಲ್ಲಪ್ಪ ಸ್ವಲ್ಪ ಉತ್ತರ ಬಿಟ್ಬಿಡ್ರಪ್ಪ ಅಂದರೆ ಹತ್ತರೊಬ್ಬರು ಬಿಡ್ತಾರೆ, ಯಾರೋ ಒಬ್ಬರು. ನೀನು ಈ ರೀತಿ ಹತ್ಕೊಂಡು ಬಂದು ಇಳಿದ್ರೆ ನಾಳೆ ಇನ್ನೊಬ್ರು ಯಾರೋ ಬಂದು ಸಹಾಯ ಕೇಳ್ತಾರೆ. ಅವ್ರಿಗೆ ಸಹಾಯ ಮಾಡೋ ಮನಸ್ಥಿತಿ ನಮಗೆ ಬರುತ್ತಾ? ಎಲ್ಲ ವಯಸ್ಸಾದ್ರ ಕತೆ ಹಿಂಗೆ ಅಂತ ಅನ್ಸಲ್ವ ನಮಗೆ? ಸಾರಿ ಕಣ್ಮಗ, ನನ್ನ ಹತ್ರ ದುಡ್ಡಿಲ್ಲ ಕಣ. ನೋಡಿ ಕಣ್ಮುಂದೆ ಹಾಲು ಮೊಸರು ತೊಗೊಂತು, ಅದರೊಂದು 10-20 ಕೊಡ್ಬೋದಾಯಿತು. ಫ್ರೀಯಾಗೇ ಬಿಟ್ಬಿಡೋಣ ಬಿಡಿ, ವಯಸ್ಸಾದವ್ರಿಗೆ. ತುಂಬ ಜನ ಡ್ರೈವರ್ಸ್ ಬಿಡ್ತಾರೆ. ಆದರೆ ಆ ಅಜ್ಜಿ ಮೊದಲೇ ಒಂದು ಮಾತು, ನನ್ನ ಹತ್ರ ಕಾಸಿಲ್ಲ ಕಣ, ಸ್ವಲ್ಪ ದೂರ ಬಿಟ್ಬಿಡ ಅಂದರೆ ಬಿಟ್ಬಿಡೋರು. ಈ ರೀತಿ ಮಾಡಿದ್ರೆ ಏನಾಗುತ್ತೇಳಿ, ನಾಳೆ ಇನ್ನೊಂದು ಅಜ್ಜಿ ತುಂಬ ಕಷ್ಟದಲ್ಲಿರುತ್ತೆ. ಕೈ ಅಡ್ಡ ಹಾಕೋದ್ರೆ ನಮ್ಗೆ ಅನಿಸುತ್ತೆ ಹೇಳಿ, ಎಲ್ಲ ವಯಸ್ಸಾದವ್ರು ಇದೇ ಕತೆ ಅಂತ ಹೊರಟೋಯ್ತೀವಿ. ಇದರಿಂದ ಬೇರೆಯವ್ರು ಬೈಕೋತಾರೆ, ನೀನು ಆಟೋ ಡ್ರೈವರ ಮನಸ್ಥಿತಿ ಇಲ್ವಾ, ಮನುಷ್ಯತ್ವ ಇಲ್ವಾ ಅಂತ. ಇದು ಪ್ಯಾಸೆಂಜರಿಂದ ಆಗೋ ತೊಂದರೆ, ಬಟ್ ಅವ್ರಿಗೆ ಗೊತ್ತಿರಲ್ಲ. ದಯವಿಟ್ಟು ಯಾರೇ ಈ ರೀತಿ ಹತ್ತಿದ್ರು ಒಂದು ಮಾತು ಹೇಳಿ, ಅಂಕೆಲ್ಲ ದುಡ್ಡಿಲ್ಲ ಕಣ, ಸ್ವಲ್ಪ ದೂರ ಬಿಟ್ಬಿಡು ಅಂತ. ಯಾರೋ ಅವ್ರು ಬಂದು ಬಿಟ್ಟೇ ಬಿಡ್ತಾರೆ. ಇನ್ನೊಂದು ಡ್ರೈವರ್ಗಳು ಸ್ವಲ್ಪ ನೋಡ್ಕೊಂಡು ಹತ್ತಿಸ್ರಿ ವಯಸ್ಸಾದವ್ರನ್ನ. ಯಾಕಂದರೆ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ. ಕಾಸಿದಾಗ ಫ್ರೀಯಾಗಿ ಬಿಟ್ಬಿಡೋಣ. ನಮ್ಗೆ ಅವಶ್ಯಕತೆ ಇರುತ್ತೆ, ನಮಗೇನೋ ಒಂದು ಟೈಮು ವಾಶ್ರೂಮ್ಗೆ ₹2 ಇರೋಲ್ಲ, ಅಂಥ ಟೈಮಲ್ಲಿ ಹತ್ತಿಸ್ಕೊಂಡ್ರೆ ಸುಮ್ಮನೆ ಲಾಸ್ ಆಗುತ್ತೆ. ದಯವಿಟ್ಟು ಹುಷಾರಾಗಿ ದುಡಿಮೆ ಮಾಡಿ ಹುಷಾರಾಗಿ ಹತ್ತಿಸ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲರೂ ಒಳ್ಳೆಯದಾಗಿ.